ಡೆವಿಲ್ ಬಂತು ನೋಡಿ. ಡಿ ಬಾಸ್ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರದ ಟೀಸರ್ ಬೆಂಕಿ ಎಂಟ್ರಿ ಮಾತ್ರ ದರ್ಶನ್ ಅವ್ರದ್ದು ತುಂಬಾನೇ ಬೆಂಕಿ. ಮೊದಲನೇದಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಡೆವಿಲ್ ಚಿತ್ರದ ಒಂದು ಟೀಸರ್ ಅನ್ನುವಂಥದ್ದು ರಿಲೀಸ್ ಆಗಿದೆ. ಅಭಿಮಾನಿಗಳು ಬಹಳ ಕುತೂಹಲದಿಂದ ಕಾಯ್ತಿದ್ದಂತಹ ದಿನವಾದಂತಹ ಫೆಬ್ರವರಿ 16 ಇವಾಗ ದರ್ಶನ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಡೆವಿಲ್ ಚಿತ್ರದಿಂದ ಒಂದು ಸಣ್ಣದಾದ ಒಂದು ಟೀಸರ್ ಅನ್ನುವಂಥದ್ದು ರಿಲೀಸ್ ಆಗಿದೆ. ಇವಾಗ ಎಲ್ಲೆಡೆ ಸೌಂಡ್ ಮಾಡ್ತಾ ಇದೆ ಈ ಟೀಸರ್ ಅನ್ನುವಂಥದ್ದು. ಅದರಲ್ಲೂ ದರ್ಶನ್ ಅವರ ಗೆಟಪ್ ಅನ್ನುವಂಥದ್ದು ತುಂಬಾ ಚೇಂಜ್ ಆಗಿದೆ. ಅವರು ಒಂದು ಎಂಟ್ರಿ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿ ಈ ಒಂದು ಟೀಸರಲ್ಲಿ ಮೂಡಿ ಬಂದಿದ್ದು. ಇವಾಗ ಡೆವಿಲ್ ಅನ್ನುವಂಥದ್ದು ತುಂಬಾ ಕ್ರೇಜ್ ಅನ್ನುವಂಥದ್ದು ಹುಟ್ಟಾಕಿದೆ. ಡೆವಿಲ್ ಚಿತ್ರವು ಜಯಮ್ಮ ಪ್ರೊಡಕ್ಷನಲ್ಲಿ ನಿರ್ಮಾಣಗೊಳ್ತಾ ಇದ್ದು, ಹಾಗೆ ಪ್ರೊಡ್ಯೂಸರ್ ಹೌಸ್ ಬಂದ್ಬಿಟ್ಟು ಶ್ರೀ ಜಯಮಾತಾ ಕಾಂಬಿನೇಷನಲ್ಲಿ ಈ ಒಂದು ಸಿನಿಮಾ ಅನ್ನೋಂಥದ್ದು ತಯಾರಾಗ್ತಾ ಇದೆ. ಅದೇ ರೀತಿ ವೈಷ್ಣವಿ ಸ್ಟುಡಿಯೋದಿಂದ ಈ ಒಂದು ಡೆವಿಲ್ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಡೆವಿಲ್ ಚಿತ್ರದ ನಿರ್ದೇಶಕರಾದಂತಹ ಪ್ರಕಾಶ್ ವೀರ್ ಅವರು ಈ ಒಂದು ಸಿನಿಮಾವನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಡೆವಿಲ್ ಚಿತ್ರಕ್ಕೆ ಮ್ಯೂಸಿಕ್ ಆಗಿ ಬಿ ಅಜಿನೇಶ್ ಅವರು ಈ ಒಂದು ಸಿನಿಮಾದ ಒಂದು ಮ್ಯೂಸಿಕ್ ಅನ್ನುವಂಥದ್ದು ಹಕ್ಕನ್ನು ಪಡೆದುಕೊಂಡಿದ್ದಾರೆ. ಈ ಮೂಲಕ ವಿವಿಧ ತಾರಾಬಳಗವನ್ನು ಹೊಂದಿರುವಂತಹ ಡೆವಿಲ್ ಚಿತ್ರವು ಇವಾಗ ಭರ್ಜರಿ ಕ್ರೇಜ್ ಅನ್ನುವಂಥದ್ದು ಹುಟ್ಟಾಕಿದೆ. ಈ ಒಂದು ಡೆವಿಲ್ ಚಿತ್ರವು ಒಂದು ದೆವ್ವಿನ ಕಥೆಯನ್ನು ಹೇಳುವಂತಹ ಸಿನಿಮಾವಾಗಿದೆ ಅನ್ನಲಾಗ್ತಾ ಇದೆ. ಹಾಗಾಗಿ ದರ್ಶನ್ ಅವರ ಎಂಟ್ರಿ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಅದರಲ್ಲೂ ಡೈಲಾಗ್ ಅನ್ನುವಂಥದ್ದು ಕೂಡ ಇದೆ, ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇವಾಗ ಆ ಟೀಸರ್ ಅನ್ನುವಂಥದ್ದು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಭಿಮಾನಿಗಳಿಗೋಸ್ಕರ ಒಂದು ಡೆವಿಲ್ ಚಿತ್ರದಿಂದ ಸಣ್ಣದಾದ ಒಂದು ಟೀಸರನ್ನು ಬಿಡುವ ಮುಖಾಂತರ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ಕೂಡ ಡೆವಿಲ್ ಚಿತ್ರದ ಟೀಸರನ್ನು ನೋಡಿದರೆ ಟೀಸರ್ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಜೈ ಡಿ ಬಾಸ್, ಜೈ ಕಾಟೇರ, ಜೈ ಡೆವಿಲ್. ಥ್ಯಾಂಕ್ ಯು.